ಹೌದು, ನೀವು ತಮ್ಮನೇದಲ್ಲಿ ನೋಡ್ಕೊ ಬಂದಿದ್ದು ನಿಜ. ನಾನು ಹೇಳಕ್ ಹೊರಟಿರೋದು ಕೂಡ ಅದೇನೆ. ಇವತ್ತಿನ ದಿನಗಳಲ್ಲಿ ನಾವೆಲ್ಲ ತುಂಬಾ ಕಾಯಿಲೆಗಳ ಮಧ್ಯೆ ಸಿಗಾಕೊಂಡ್ಬಿಟ್ಟಿದ್ದೀವಿ. ಈ ಕಾಯಿಲೆಗಳಲ್ಲಿ ಎಲ್ಲರೂ ಭಯಪಡುವಂತಹ, ಎಲ್ಲರನ್ನೂ ಭಯಪಡಿಸುವಂತಹ ಈ ಹಾರ್ಟ್ ಅಟ್ಯಾಕ್ ಕೂಡ ಒಂದು. ಈ ಹಾರ್ಟ್ ಅಟ್ಯಾಕ್ ಅನ್ನೋ ಕಾಯಿಲೆನ ಕೇಳಿದ್ರೆ ಜನಗಳಿಗೆ ಎಷ್ಟು ಭಯ ಅಂತ ಹೇಳಿದ್ರೆ, ಅಲ್ಲಿ ಯಾರೋ ಒಬ್ಬ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟಿದ್ದಾನೆ ಅಂತ ಗೊತ್ತಾದ್ರೆ ಸಾಕು, ಇವರು ಕೂಡ ನಾಳೆ ಹೋಗಿ ಹಾಸ್ಪಿಟಲ್ ಚೆಕ್ ಮಾಡಿಸ್ಕೋತಾರೆ. ನಂಗೇನಾದ್ರು ಇಶ್ಯೂ ಇದೆಯಾ ಹಾರ್ಟ್ ರಿಲೇಟೆಡ್, ಎಲ್ಲ ಓಕೆನಾ, ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಅಷ್ಟು ಭಯ ತರಿಸಿದೆ. ಮತ್ತೆ ಇವತ್ತಿಂದನೇ ಕೂಡ ನಾನು ಏನ್ ಬೇಕಿದ್ರು ಬಿಟ್ಬಿಡ್ತೀನಿ, ಏನ್ ಬೇಕಿದ್ರು ಮಾಡ್ತೀನಿ ಈ ಕಾಯಿಲೆಯಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಅನ್ನುವಷ್ಟು ಧೈರ್ಯ ಮಾಡುವಷ್ಟು ಕೂಡ ಈ ಕಾಯಿಲೆ ಭಯಪಡಿಸಿದೆ. ಅಷ್ಟೇ ಯಾಕೆ, ಇವತ್ತೋ ನಾಳೆ ಸಾಯುವಂತಹ ಒಬ್ಬ ಮುದುಕ ಕೂಡ ನಾನು ಇವತ್ತೇ ಸತ್ತೋಗ್ಬಿಟ್ರು ಪರವಾಗಿಲ್ಲ, ಬಟ್ ಮುಂದಿನ ದಿನಗಳಲ್ಲಿ ಈ ಹಾರ್ಟ್ ಅಟ್ಯಾಕ್ ಅನ್ನೋ ಕಾಯಿಲೆ ಬಂದು ಸಾಯೋದ್ ಬೇಡ ಕಣಪ್ಪ ಅನ್ನೋವಷ್ಟು ಚಿಂತೆ ಮಾಡ್ತಾನೆ. ಅಷ್ಟು ಭಯ ಪಡಿಸ್ಬಿಟ್ಟಿದೆ ಈ ಕಾಯಿಲೆ. ನೀವು ಗಮನಿಸ್ಬೋದು, ನಮ್ಮ ತಾತ, ಅಜ್ಜ, ಮುತ್ತಾತ, ಮುತ್ತಜ್ಜಿ ಇವರಿಗೆಲ್ಲ ಈ ಕಾಯಿಲೆ ಇರಲಿಲ್ಲ. ಈ ಕಾಯಿಲೆಗಳು ಜಾಸ್ತಿ ಕಾಣಿಸ್ಕೊಳ್ತಿರೋದೇ ಈ 30 to 35 ಏಜ್ ಏನಿದೆ ಇವಾಗ ಅವರಿಗೆ, ಮತ್ತೆ ನಾವು 19 ಕಿಡ್ಸ್ ಏನಿದೀವಿ ಇವ್ರುಗಳಿಗೆ. ಸೊ ನಮ್ಮ ಒಂದು ಪೀಳಿಗೆಗೆ ಮತ್ತೆ ಅವರ ಒಂದು ಪೀಳಿಗೆಗೆ ಏನ್ ಗ್ಯಾಪ್ ಇದೆ, ಡಿಫ್ರೆನ್ಸ್ ಏನಿದೆ ಅನ್ನೋದನ್ನ ನಾವು ಗಮನಿಸಿ ನೋಡಿದ್ರೆ, ಒಂದು ಮೈನ್ ಆಗಿ ಫುಡ್. ಅವ್ರು ತಗೊಳ್ತಿದ್ದಂತಹ ಫುಡ್ ಫುಲ್ಲು ಹೆಲ್ದಿ ಆಗಿದ್ದು, ನಾವು ತಗೊಳ್ತಿರುವಂತಹ ಫುಡ್ ಹೆಲ್ದಿ ಆಗಿರೋದಲ್ಲ, ಬ್ಯಾಲೆನ್ಸ್ಡ್ ಆಗು ಕೂಡ ಇಲ್ಲ, ಫುಲ್ಲು ಅನ್ಹೆಲ್ದಿ ಆಗಿದೆ. ಸೊ ಈ ಫುಡ್ ನ ಒಂದು ಕಂಟ್ರೋಲ್ ಮಾಡೋದ್ರಿಂದ, ಅದು ಈ ಸಮ್ಮರ್ ಡೇಸ್ ಅಲ್ಲಿ ಈ ಫುಡ್ ನ ಒಂದು ಕಂಟ್ರೋಲ್ ಮಾಡೋದ್ರಿಂದ ನಾವು ಈ ಹಾರ್ಟ್ ಅಟ್ಯಾಕ್ ಅನ್ನೋ ಒಂದು ಕಾಯಿಲೆಯಿಂದ ಸ್ವಲ್ಪ ದೂರ ಇರ್ಬೋದು. ಬಟ್ ಆ ಫುಡ್ಗಳು ಯಾವ್ಯಾವ ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ಮುಂದೆ ಹೇಳುವಂತಹ ತಿಂಡಿಗಳು ನಮ್ಮ ಹಾರ್ಟ್ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ಗೆ ಯಾವ ರೀತಿ ರೀಸನ್ ಆಗಿದೆ, ಅದು ನಾವು ಯಾಕೆ ಅವಾಯ್ಡ್ ಮಾಡಬೇಕು, ಅದನ್ನ ನಾವು ತಿಂದರೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಅದರಲ್ಲಿ ಫಸ್ಟ್ ಒನ್, ಎಲ್ಲರಿಗೂ ಕೂಡ ಇಷ್ಟ ಆಗುವಂತಹ, ಬೀದಿಗಳಲ್ಲಿ ಸಿಗುವಂತಹ, ನೋಡಿದ ತಕ್ಷಣ ಕಣ್ಕುಕ್ಕುವಂತಹ, ಮತ್ತೆ ಯಾವೇ ನೆಂಟರು ಬಂದಾಗ ಮನೇಲಿ ಮಾಡಬೇಕು ಅಂತ ಫಸ್ಟ್ ತಲೆಗೆ ಬರುವಂತಹ ಐಟಮು ಬೋಂಡಾ, ಬಜ್ಜಿ, ವಡೆ. ಈ ರೀತಿ ಎಣ್ಣೆಲಿ ಮಾಡಿದಂತಹ ಯಾವುದೇ ಫುಡ್ ಆಗಿರ್ಬೋದು, ಸಮೋಸ ಆಗಿರ್ಬೋದು, ಫ್ರೆಂಚ್ ಫ್ರೈಸ್ ಆಗಿರ್ಬೋದು, ಎಣ್ಣೆಯಲ್ಲಿ ಮಾಡಿದಂತಾಗ ಇವುಗಳಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇರುತ್ತೆ. ಇಂತಹ ಫುಡ್ಗಳನ್ನ ನಾವು ಕನ್ಸ್ಯೂಮ್ ಮಾಡಿದಾಗ ಅಲ್ಲಿರುವಂತಹ ಸ್ಯಾಚುರೇಟ್ ಫ್ಯಾಟ್ನಿಂದಾಗಿ ನಮ್ಮಲ್ಲಿರುವಂತಹ ರಕ್ತನಾಳಗಳು ಹೃದಯದಿಂದ ಎಲ್ಲಾ ಭಾಗಕ್ಕೂ ಮತ್ತೆ ಅಲ್ಲಿಂದ ಮತ್ತೆ ಹೃದಯಕ್ಕೆ ರಕ್ತನ ಸಂಚಾರ ಮಾಡಿಸೋದಕ್ಕೆ ರಕ್ತನಾಳಗಳು ಒಂದು ಪೈಪ್ ರೀತಿ ಇರುತ್ತೆ. ಆ ಒಂದು ಪೈಪ್ ರೀತಿಯಂತಹ ರಕ್ತನಾಳಗಳಲ್ಲಿ ಈ ಸ್ಯಾಚುರೇಟೆಡ್ ಫ್ಯಾಟ್ನಿಂದಾಗಿ ಕೊಲೆಸ್ಟ್ರಾಲ್ ಶೇಖರಣೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಕೊಲೆಸ್ಟ್ರಾಲ್ ಶೇಖರಣೆ ಆದಾಗ ರಕ್ತ ಸಂಚಾರ ಆಗೋದಕ್ಕೆ ಅಡ್ಡಿ ಆಗುತ್ತೆ. ಈಗ ನಾವು ಒಂದು ನೀರಿನ ಪೈಪ್ ನ ಬಿಗಿಯಾಗಿ ಹಿಡ್ಕೊಂಡಾಗ ಅಲ್ಲಿ ನೀರು ಹೋಗೋದಕ್ಕೆ ಯಾವ ರೀತಿ ಅಡಚಣೆ ಆಗುತ್ತೆ ನೋಡಿ, ಆ ರೀತಿ ಆಗುತ್ತೆ. ಕೊಲೆಸ್ಟ್ರಾಲ್ ನಿಂದಾಗಿ ನಮ್ಮ ರಕ್ತನಾಳಗಳಲ್ಲೂ ಕೂಡ ಆ ರೀತಿ ಆಗುತ್ತೆ. ಸೊ ನಮ್ಮ ರಕ್ತ ಸಂಚಾರ ಆಗೋದಕ್ಕೆ ಅಡ್ಡಿಯಾಗಿ ರಕ್ತನಾಳಗಳು ಒಡೆಯುವಂತ ಚಾನ್ಸಸ್ ಇರುತ್ತೆ. ಸೊ ಸ್ಯಾಚುರೇಟೆಡ್ ಫ್ಯಾಟ್ ಇರುವಂತಹ ಯಾವುದೇ ರೀತಿ ಎಣ್ಣೆಲಿ ಕರೆದು ಮಾಡಿರುವಂತಹ ಆಹಾರಗಳನ್ನ ನಾವು ಅವಾಯ್ಡ್ ಮಾಡೋದ್ರಿಂದ ಸೊ ಹೃದಯಘಾತದಿಂದ ದೂರ ಇರಬಹುದು. ಅಂಡ್ ಸೆಕೆಂಡ್ ಒನ್, ನೀವು ಗಮನಿಸಬಹುದು, ನಿಮ್ಮ ಅಮ್ಮ ಅವರು ಬೇಸಿಗೆ ಟೈಮಲ್ಲಿ ಅಡುಗೆ ಮಾಡುವಾಗ ಬೇರೆ ಸೀಸನ್ ಅಲ್ಲಿ ಎಷ್ಟು ಉಪ್ಪಾಕಿ ಮಾಡ್ತಿರೋ ಅದಕ್ಕಿಂತ ಕಮ್ಮಿ ಉಪ್ಪಾಕಿ ಮಾಡ್ತಾರೆ ಬೇಸಿಗೆ ಟೈಮಲ್ಲಿ. ಯಾಕೆ ಅಂತ ಅವರಿಗೆ ಗೊತ್ತಿರೋದಿಲ್ಲ, ಬಟ್ ಸಪ್ಪೆ ಮಾಡಿ ಹಾಕ್ತಾರೆ. ನಾವು ಉಪ್ಪಿನ ಕಂಟೆಂಟ್ ಜಾಸ್ತಿ ಇರುವಂತಹ ಐಟಮ್ನ ಅಥವಾ ಉಪ್ಪಿನಕಾಯಿನ ಈ ರೀತಿ ಐಟಮ್ನ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಸೋಡಿಯಂ ಕಂಟೆಂಟ್ ಜಾಸ್ತಿ ಆಗುತ್ತೆ. ಸೊ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ನಮ್ಮ ಬಾಡಿ ವಾಟರ್ ಕಂಟೆಂಟ್ನ ಹಿಡಿದಿಟ್ಕೋಬೇಕಾಗುತ್ತೆ ಜಾಸ್ತಿ. ಸೊ ವಾಟರ್ ಕಂಟೆಂಟ್ನ ಜಾಸ್ತಿ ಹಿಡಿದಿಟ್ಕೊಂಡಾಗ ಏನಾಗುತ್ತೆ ಅಂತ ಅಂದ್ರೆ ನಮ್ಮ ರಕ್ತದ ಪ್ರಮಾಣ ಜಾಸ್ತಿ ಆಗುತ್ತೆ. ಸೊ ಇವಾಗ ರಕ್ತನಾಳಗಳಲ್ಲಿ ರಕ್ತ ಫ್ಲೋ ಆಗ್ತಿರುತ್ತಲ್ಲ, ಆ ಕಂಟೆಂಟ್ ಜಾಸ್ತಿ ಆಗುತ್ತೆ. ಸೊ ಆ ಕಂಟೆಂಟ್ ಜಾಸ್ತಿ ಆದಾಗ ರಕ್ತನಾಳಗಳು ಒಡೆಯುವಂತಹ ಚಾನ್ಸಸ್ ಇದ್ದು ಹೃದಯಾಘಾತ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಬೇಸಿಗೆ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲರೂ ಉಪ್ಪನ್ನ ಕಮ್ಮಿ ಯೂಸ್ ಮಾಡ್ತಾರೆ. ನೀವು ಕೂಡ ಉಪ್ಪನ್ನ ಕಮ್ಮಿ ಇರುವಂತಹ ಐಟಮ್ನ ತಿನ್ನಿ. ಅಂಡ್ ಅಡಿಗೆ ಮಾಡ್ಬೇಕಿದ್ರೆ ಉಪ್ಪನ್ನ ಸ್ವಲ್ಪ ಕಮ್ಮಿ ಯೂಸ್ ಮಾಡಿ ಅಡಿಗೆನಲ್ಲಿ, ಇದರಿಂದ ಹೃದಯಾಘಾತನ ತಡೆಗಟ್ಟಬಹುದು. ಅಂಡ್ ಥರ್ಡ್ ಒನ್, ಸಕ್ಕರೆ ಮತ್ತು ಉತ್ಪನ್ನಗಳು, ಸ್ವೀಟ್ಸ್ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಯಾವ್ಯಾವ ಸ್ವೀಟ್ ಇದೆ ಅದೆಲ್ಲ, ಸ್ವೀಟ್ ಅಂಶ ಯಾವ್ದಾವ್ದ್ರಲ್ಲಿದೆ ಅದೆಲ್ಲ ಸ್ವೀಟ್ಸ್ಗೆ ಬರುತ್ತೆ. ಇದನ್ನ ಕನ್ಸ್ಯೂಮ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣ ಜಾಸ್ತಿ ಆಗುತ್ತೆ. ಗ್ಲೂಕೋಸ್ ಪ್ರಮಾಣ ಜಾಸ್ತಿ ಆದಾಗ ಇದು ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡೋದಿಕ್ ಬಿಡೋದಿಲ್ಲ. ಇದು ಡಯಾಬಿಟಿಸ್ ಕೂಡ ಆಗುತ್ತೆ ನಿಧಾನವಾಗಿ ಜಾಸ್ತಿ ಸೇವಿಸಿದ್ರೆ. ಮತ್ತೆ ಈ ಸಕ್ಕರೆ ಪ್ರಮಾಣ ಜಾಸ್ತಿ ನಾವು ಸೇವಿಸಿದಂಗೆ, ಕನ್ಸ್ಯೂಮ್ ಮಾಡಿದಂಗೆ ನಮ್ಮ ರಕ್ತನಾಳಗಳು ಡ್ಯಾಮೇಜ್ ಆಗುತ್ತೆ. ರಕ್ತ ಏನು ಫ್ಲೋ ಆಗ್ತಿರುತ್ತಲ್ಲ ಆ ರಕ್ತನಾಳ ಡ್ಯಾಮೇಜ್ ಆಗುತ್ತೆ. ಆ ಡ್ಯಾಮೇಜ್ ಆಗೋದ್ರಿಂದ ಆ ಡ್ಯಾಮೇಜ್ ಆಗಿರುವಂತಹ ಪ್ಲೇಸ್ ಅಲ್ಲಿ ಕೊಲೆಸ್ಟ್ರಾಲ್ ಈಸಿಯಾಗಿ ಹೋಗಿ ಅಂಟ್ಕೊಂಡ್ಬಿಡುತ್ತೆ. ಸೊ ಹಂಗೆ ಅಲ್ಲೇ ಕೊಲೆಸ್ಟ್ರಾಲ್ ಬಿಲ್ಡ್ ಆಗಿ ಸೇಮ್ ಅವಾಗಲೇ ಹೇಳ್ದಂಗೆ ರಕ್ತ ಫ್ಲೋ ಆಗೋದಕ್ಕೆ ಜಾಗ ಇಲ್ಲದೆ ರಕ್ತನಾಳಗಳು ಒಡೆಯುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಅದು ಹೃದಯಾಘಾತಕ್ಕೆ ಕಾರಣ ಆಗುತ್ತೆ. ಸೊ ನಾವು ಸಕ್ಕರೆ ಮತ್ತೆ ಅದು ಉತ್ಪನ್ನಗಳ ಸ್ವೀಟ್ಸ್ ಆಗಿರ್ಬೋದು ಅದನ್ನು ಕೂಡ ನಾವು ಕನ್ಸ್ಯೂಮ್ ಮಾಡೋದನ್ನ ಕಮ್ಮಿ ಮಾಡೋದ್ರಿಂದ ಈ ಹೃದಯಾಘಾತನ ತಡೆಗಟ್ಟಬಹುದು. ಲಾಸ್ಟ್ ಬಟ್ ನಾಟ್ ಎ ಲಿಸ್ಟ್, ನಾವು ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡುವಂತಹ ಕಾಫಿ, ಟೀ ಮತ್ತೆ ಕೆಲವೊಂದು ಜ್ಯೂಸ್ಗಳು ಕೂಡ ನೀವು ಕೇಳಿರ್ಬೋದು. ಸ್ಟ್ರಿಂಗ್ ಅನ್ನೋ ಜ್ಯೂಸಲ್ಲಿ ಅದರಲ್ಲಿ ಜಾಸ್ತಿ ಕೆಫಿನ್ ಇರುತ್ತೆ. ಮಕ್ಳುಗಳಿಗೆ ಕೊಡಿಸ್ತಿದ್ವಲ್ಲ ಅದೆಲ್ಲ ಕೊಡಿಸೋದಿಕ್ಕೆ ಹೋಗಬೇಡಿ, ಇದರಲ್ಲೆಲ್ಲ ಕೆಫಿನ್ ಕಂಟೆಂಟ್ ಜಾಸ್ತಿ ಇರುತ್ತೆ.
ನೀವು ಕೇಳಿರ್ಬೋದು, ನಾವು ಮೂಡ್ ಆಫ್ ಆದಾಗ ಇಲ್ಲ ಏನೋ ಎನರ್ಜಿ ಇಲ್ಲ ಅಂತ ಅಂದಾಗ ಒಂದು ಟೀ ಅಥವಾ ಕಾಫಿ ಕುಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಹೌದು, ನಾವು ಟೀ ಅಥವಾ ಕಾಫಿ ಕುಡಿದಾಗ ನಮ್ಮ ಬ್ರೈನ್ ಆಕ್ಟಿವ್ ಆಗುತ್ತೆ. ನಾವು ಬಟ್ ಅದೇ ಟೀ ಮತ್ತು ಕಾಫಿನ ಜಾಸ್ತಿ ಕನ್ಸ್ಯೂಮ್ ಮಾಡಿದಾಗ ನಮ್ಮಲ್ಲಿ ಅಡ್ರಿನಾಲಿನ್ ಅನ್ನುವಂತಹ ಒಂದು ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಈ ಅಡ್ರಿನಾಲಿನ್ ಅನ್ನುವಂತಹ ಹಾರ್ಮೋನ್ ಬಿಡುಗಡೆ ಆದಾಗ ನಮ್ಮ ಹಾರ್ಟು ರೆಸ್ಟ್ ಇಲ್ದಂಗೆ ಜಾಸ್ತಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾರ್ಮಲ್ಗಿಂತ ಜಾಸ್ತಿ ಲಬ್ ಡಬ್ ಅನ್ನುವಂತಹ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಸೊ ಸ್ಟ್ರೆಸ್ ಆಗುತ್ತೆ ಹಾರ್ಟ್ಗೆ ಇದರಿಂದಾಗಿ. ಸೊ ಸ್ವಲ್ಪ ಮಟ್ಟದ ಕೊಲೆಸ್ಟ್ರಾಲ್ ಯಾರಲ್ಲಿರುತ್ತೋ ಆ ರಕ್ತನಾಳದಲ್ಲಿ ಈ ಹಾರ್ಟು ಸ್ಟ್ರೆಸ್ ತಗೊಂಡು ಜಾಸ್ತಿ ಕೆಲಸ ಮಾಡೋದ್ರಿಂದ ಆ ರಕ್ತನಾಳ ಒಡೆದೋಗುವಂತಹ ಚಾನ್ಸಸ್ ಇರುತ್ತೆ. ಇದರಿಂದ ಕೂಡ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ನಾನು ಹೇಳಿದಂತಹ ಅಷ್ಟು ಫುಡ್ಗಳಲ್ಲೂ ಕೂಡ ನಮ್ಮ ಹಾರ್ಟಿಗೆ ತೊಂದರೆ ಆಗುವಂತಹ ಒಂದು ಕಂಟೆಂಟ್ ಇದ್ದೇ ಇರುತ್ತೆ. ಸೊ ಎಷ್ಟೊಂದೆಲ್ಲ ಫುಡ್ ಇದೆ, ಹಣ್ಣು, ತರಕಾರಿ, ಎಳ್ನೀರು, ನಾವು ಇದನ್ನೆಲ್ಲ ಬಿಟ್ಬಿಟ್ಟು ಅಂಗಡಿಲಿ ಯಾವುದೋ ಸಿಗುತ್ತೆ ಬಾಯಿ ರುಚಿಯಾಗಿ ಅಂತ ಎಣ್ಣೆಗೆ ಮಾಡಿರೋದನ್ನ ತಿಂತೀವಿ. ಸಕ್ಕರೆ ಜಾಸ್ತಿ ಇರುವಂಥದ್ದನ್ನ ಜ್ಯೂಸು ಅದು ಇದು ಎಲ್ಲ ತಿಂತೀವಿ. ಮತ್ತು ಕೆಫಿನ್ ಇರುವಂತಹ ಐಟಮ್ಗಳನ್ನೆಲ್ಲ ಮಕ್ಳಿಗೂ ಕೊಡ್ತೀವಿ, ನಾವು ಕುಡಿತೀವಿ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡೋದ್ರಿಂದ ಈ ಹಾರ್ಟ್ ಅಟ್ಯಾಕ್ ಅನ್ನೋ ಕಾಯಿಲೆಯಿಂದ ದೂರ ಇರ್ಬೋದು. ಈ ಹಾರ್ಟ್ ನಮಗೆ ಏನೇನು ಕೊಡುತ್ತೆ? ಪ್ರೀತಿ ಕೊಡುತ್ತೆ, ಸ್ನೇಹ ಕೊಡುತ್ತೆ, ಕರುಣೆ ಕೊಡುತ್ತೆ, ಆಮೇಲೆ ಎಷ್ಟೊಂದು ಬಾಂಧವ್ಯಗಳನ್ನ ಕೊಡುತ್ತೆ. ಇಷ್ಟೊಂದು ಕೊಡುವಂತಹ ಹಾರ್ಟಿಗೆ ನಾವು ಒಂದು ಒಳ್ಳೆ ಊಟ ತಿಂದು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ಹೇಗೆ? ಸೊ ಎಲ್ಲರೂ ಊಟನ ಚೆನ್ನಾಗಿರೋದ ಸಮತೋಲಿತವಾದಂತಹ ಆಹಾರನ ತಿನ್ನಿ ಮತ್ತು ಚೆನ್ನಾಗಿರಿ ಅಂತ ಹೇಳ್ತಾ, ಇಷ್ಟ ತನಕ ವಿಡಿಯೋ ನೋಡಿದಂತಹ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಇನ್ಫಾರ್ಮೇಷನ್ ಜೊತೆ ಸಿಗೋಣ. ಬಾಯ್ ಬಾಯ್.